ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಳ್ಗಿ ಕಪಲ್ಸ್. ಸೊ ಇವತ್ತು ನಾವು ಮಾವಿನಕಾಯಿ ಕಟ್ಸ್ಕೊಳಕ್ಕೆ ಬಂದಿದ್ದೀವಿ. ಸೊ ಬನ್ನಿ ತೋರಿಸ್ತೀನಿ ಎಲ್ಲಿ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ರೆ ಜಯನಗರ 4th ಬ್ಲಾಕ್. ಸೊ ನೋಡ್ಬೋದು ಮಾವಿನಕಾಯಿ ಕಡಿತಾ ಇದ್ದಾರೆ. ಸೊ ಪ್ರತಿ ವರ್ಷವೂ ನಾವು ಇಲ್ಲೇನೇನೆ ಮಾವಿನಕಾಯಿನ ಕಡಿಸ್ಬಿಟ್ಟು ತೊಗೊಂಡು ಹೋಗಿ ಮನೆಯಲ್ಲಿ ಉಪ್ಪಿನಕಾಯಿ ಹಾಕೋದು. ಸೊ ಬನ್ನಿ ಯಾವ ಥರ ಕಡಿತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ನಿಮಗೆ ಇವತ್ತೇ ತೋರಿಸ್ತೀನಿ. ನೋಡಿ, ಇದು ಉಪ್ಪಿನಕಾಯಿ ಕಾಯಿ. ಇದು ತುಂಬ ಅಂದರೆ ತುಂಬಾ ದೊಡ್ಡ ದೊಡ್ಡ ಸೈಜಲ್ಲಿ ಇದೆ. ಸೊ ಇದು ಹೆಂಗೆ KG ಅಂತ ಅಂದ್ಕೊಂಡು ಕೂಡ ಕೇಳೋಣ. ಸೊ ಇದು ಅದಕ್ಕಿಂತ ಒಂಚೂರು ಚಿಕ್ಕ ಸೈಜು. ಆ್ಯಂಡ್ ಈ ಕಡೆ ಎಲ್ಲ ತುಂಬ ಅಂದರೆ ತುಂಬಾ ಚಿಕ್ಕ ಸೈಜ್ ಕೂಡ ಇದೆ. ಸೊ ನೀವು ನೋಡ್ಬೋದು. ಸೊ ಎಲ್ಲ ವೆರೈಟೀಸ್ ಕಾಯಿಸ್ ಕೂಡ ಇದೆ. ಸೊ ಈ ಥರ ಇವರು ನಮಗೆ ಕಡಿಸ್ಬಿಟ್ಟು ಕೊಡ್ತಾರೆ. ಸೊ ನಾವು ಪ್ರತಿ ವರ್ಷನೂ ಏನಿಲ್ಲ ಅಂತ ಅಂದ್ಕೊಂಡು ಹೇಳಿದರೆ 15ರಿಂದ 20 kg ಕಡಿಸ್ಕೊಂಡು ಹೋಗ್ತೀವಿ. ಯಾಕೆ ಅಂತ ಅಂದ್ಕೊಂಡು ಹೇಳಿದರೆ ನಮಗೆ ತುಂಬ ಅಂದರೆ ತುಂಬಾ ನಮ್ಮ ಮನೆಯಲ್ಲಿ ಖರ್ಚಾಗುತ್ತೆ. ಸೊ ಪ್ರತಿ ವರ್ಷವೂ ಇಲ್ಲೇ ಬಂದುಬಿಟ್ಟು ಉಪ್ಪಿನಕಾಯಿನ ನಾವು ಕಡಿಸ್ಕೊಂಡು ಹೋಗ್ತೀವಿ. ಸೊ ತುಂಬ ಚೆನ್ನಾಗಿ ಕಡಿಸ್ಕೊಡ್ತಾರೆ. ಬೇಗ ಅಂದರೆ ಬೇಗನೇ ಕಡಿಸ್ಕೊಡ್ತಾರೆ. ಸೊ ಯಾರ್ಯಾರಿಗೆ ಉಪ್ಪಿನಕಾಯಿ ಹಾಕಬೇಕು ಅಂತ ಅಂದ್ಕೊಂಡಿರುತ್ತೆ ಅವರು ಜಯನಗರದಲ್ಲಿ ಸೊ ನೀವು ಆರಾಮಾಗಿ ಬಂದು ಕಡಿಸ್ಕೊಂಡು ಹೋಗ್ಬೋದು. ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಸೊ ಇದೆಲ್ಲ ಬಸ್ ಸ್ಟ್ಯಾಂಡಿಂದ ಸ್ಟ್ರೇಟ್ ರೋಡ್ ಬಂದುಬಿಟ್ರೆ ಇದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಶಾಪಿಂಗ್ ಕಾಂಪ್ಲೆಕ್ಸಲ್ಲೇ ಮಾವಿನಕಾಯಿ ಕಡಿಸ್ಕೊಡ್ತಾರೆ. ತುಂಬ ಜನ ಇಲ್ಲಿ ಬಂದು ಕಡಿಸ್ಕೊಂಡು ಕೂಡ ಹೋಗ್ತಾರೆ. ಸೊ ಇವಾಗ ಇದನ್ನು ಕಡಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ತೊಳೆದು ಆಮೇಲೆ ನಾವು ಉಪ್ಪಿನಕಾಯಿನ ಮಾಡ್ತೀವಿ. ಸೊ ಯಾವ ಥರ ಮಾಡ್ತೀವಿ ಅಂತ ಅಂದ್ಕೊಂಡು ನಾನು ಮನೆಗೆ ಹೋದ ತಕ್ಷಣ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಕಾಯಿನ ಕಡಿಸ್ಕೊಳ್ಳೋಣ ಬನ್ನಿ. ನೋಡಿ, ಫೈನಲಿ 2 ಬ್ಯಾಗ್ ಆಗಿದೆ. ಇದು 1 ಆ್ಯಂಡ್ ಇದು 2 ಬ್ಯಾಗು. ಸೊ ಇದನ್ನು ಮನೆಗೆ ಹೋಗಿಬಿಟ್ಟು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಮತ್ತು ಮುಂದಿಂದು ಉಪ್ಪಿನಕಾಯಿ ಯಾವ ಥರ ಹಾಕ್ತೀವಿ ಅಂತ ಅಂದ್ಕೊಂಡು ಹೇಳ್ತೀನಿ. ಸೊ ಇವಾಗ ಈ ಮಾವಿನಕಾಯಿಗಳಿಗೆ ಬಾಯ್ ಹೇಳೋ ಟೈಮ್. ಬಾಯ್ ಮಾಮಿ, ಏನು ಮಾಡ್ಲಿಕ್ಕಿರಿ? ದಿವಸ ಉಪ್ಪಿನಕಾಯಿ ವರ್ಷಿಗೆ ಆದಷ್ಟು ಹಾಕೋಣ ಅಂತ ತರಿಸಿದ್ದೀನಿ. ಇವು 8 kg ಅದ ನೋಡಿದ್ದು. 8 kgದು ನಿನ್ನೆ ಏನಂತಿದ್ದು ಸಣ್ಣ ಕಡ್ಸ್ಕೊಂಡು ಬಂದಿದ್ರ ಉಪ್ಪು ಮತ್ತು ಅರಿಶಿನ ಹಚ್ಚಿ ಇಟ್ಟಿದ್ದೆ ಅಷ್ಟೇ. ಇದರಿಂದ 5 ಪಾವ್ 2 ನಡು. 5 ಪಾವ? 5 ಪಾವ್ ಇದು ಎಲ್ಲಾನು 5 ಪಾವ ಅಥವಾ ಇದು ಒಂದೇ? ಇಲ್ಲ, ಉಪ್ಪು 2 ನೋಡು 5 ಪಾವ್ ಹಾಕಿದ್ದಿನ ನೋಡ್ಕೊಂಡು ಭರಣೆ ತುಂಬಿಡ ಮುಂದೆ ಕಡಿಮೆ ಬಿದ್ದು ಸ್ವಲ್ಪ ಆಗ್ಬೇಕು. 5 ಪಾವ್ ಹಾಕಿದ್ದೆ ಇದರಿಂದ. ಈಗ ಇದಿಷ್ಟು ಮೆಂತ್ಯ ಪುಡಿ ಒಂದೊಂದಕ್ಕೆ ಇಷ್ಟು ಹಾಕ್ತೇನೆ ನೋಡಿ. ಯಾಕಂದ್ರೆ 2 ಬೊಗಣೆ ಕಲಿಯಂಗಿಲ್ಲ. ಇದಕ್ಕೊಂದಿಷ್ಟು ಹಾಕ್ತೇನೆ, ಇದಕ್ಕೊಂದಿಷ್ಟು ಒಂದಿಷ್ಟು ಕೆಕ್ಕ ಏನು ಅಳ್ತೀನಿ. ಯಾವಾಗಲೂ ಹಿಂಗೆ ಹಾಕೋದು ಬಂದೀನಿ. ಅದು ಅಷ್ಟು ಅಳ್ತೇನು ಇಲ್ಲ. ಅಷ್ಟನಂತ ನೆನೆ ಹಾಕಿನಿ, ಉಪ್ಪು ಹಾಕಿನಿ, ಮೆಂತ್ಯ ಪುಡಿ, ಅಂದರೆ ಜೀರಿಗೆ ಪುಡಿ, ಇದು ಜೀರಿಗೆ ಪುಡಿ ಇಷ್ಟು ಹಾಕಿ ನೋಡಿ. ಹಾಂ ರೀ. ಮೆಂತ್ಯ ಪುಡಿ, ಉಪ್ಪು, ಅರಿಶಿನ ಪುಡಿ ಆಯ್ತಾ, ಹಿಂಗು, ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ. ಹೆಚ್ಚಿಂದೆಲ್ಲ ಒಗ್ಗರಣೆ ಹಾಕ್ತೀನಿ ಜಾಸ್ತಿ. ಈಗ ಒಂದಿಷ್ಟು ಹಾಕ್ತೀನಿ. ಇಷ್ಟು ಒಗ್ಗರಣೆ ಜಾಸ್ತಿ ಹಾಕ್ತೀನಿ. ಹಿಂಗು ಉಪ್ಪು ಸ್ವಲ್ಪ ಮುಂದಾಗಿದ್ದರೆ ಉಪ್ಪಿನಕಾಯಿ ಕೆಡಂಗಿಲ್ಲ. ಉಪ್ಪು ಮುಂದಾಗಿತ್ತಂದ್ರೆ ಅದಕ್ಕೆ ನೋಡೋ ಮುಂದಂದ್ರೆ ತೀರಾ ಏನು ಉಪ್ಪಿನ ಕಟ್ಟಿ ಆಗ್ಬಾರ್ದು, ಹಾಗೇನಿಲ್ಲ. ಕರೆಕ್ಟಾಗಿ ಒಂಚೂರು ಭರಣಿ ತುಂಬಿಡೋದು ನೋಡ್ಬೇಕು. ಇದು ಸಾಸಿವೆ ಪುಡಿ. ಇದು ಸಾಸಿವೆ ಪುಡಿ. ಇದು ಒಂದು 2 ಹಾಕ್ತೀನಿ. ಫುಲ್ 2? ಫುಲ್ 2. ಇದೇ ಪಾವಿನಿದೆ. ಇದೇನು 2.5 ಉಪ್ಪು ಹಾಕಿದ್ನಲ್ಲ, 2 ಸಾಸಿವೆ ಪುಡಿ. ಇದನ್ನು 2.5 ಲೆಕ್ಕನೇ ಆಯ್ತು. 2 ಸಾಕಾಗ್ತೈತೆ. ಸ್ವಲ್ಪ 2.5 ಲೆಕ್ಕನೇ ಆಯ್ತು. 2.5 ಸಾಸಿವೆ ಪುಡಿ, 2.5 ಉಪ್ಪು ಅಂತ ಲೆಕ್ಕ ಹಾಕ್ಕೊಂಡು ಖಾರ ಪುಡಿ ಮತ್ತು 2 ಹಾಕ್ತೀನಿ. ಇದು ಬ್ಯಾಡಿಗೆ ಅದ, ಬ್ಯಾಡಿಗೆ ಖಾರ ಪುಡಿ. ಇದೇನು ಖಾರ ಆಗಂಗಿಲ್ಲ, ಕಲರ್ ಚಲೋ ಬರ್ತದೆ ಅಷ್ಟೇ.
ಇದರಲ್ಲಿ ಅದು ಹಾಕಿ ನೋಡಿ. ಸರಿ ಆಯ್ತು ಆಯಿತಾ. ಇದು 1 kg ಎಳ್ಳೆಣ್ಣೆ ಅದು ಕಾಶ್ ಆಗ್ಬೇಕಷ್ಟೇ. ಈಗ ಇದು ಕಲಸಿಟ್ಬಿಡ್ತೀನಿ ಅದುವರೆ. ಕಲಸಿಟ್ಟು ನಾಳೆಗೆ ಅದು ಕಾಶ್ ಹಾಕಿಟ್ಟಿದ್ಮೇಲೆ ಒಂದು ಚೂರು ಅದು ಬಾಯಿ ಹಚ್ಕೊಂಡು ನೋಡಿದ್ರೆ ಉಪ್ಪು ಕರೆಕ್ಟ್ ಅದೆಲ್ಲ ಖಾರ ಕರೆಕ್ಟ್ ಎಲ್ಲ ಗೊತ್ತಾಗ್ತದೆ. ಅದು ಸರಿ ಇತ್ತಂದ್ರೆ ಅದು ಭರಣೆಗೆ ತುಂಬಿ ಇಡೋದು. ಇಲ್ಲಾಂದ್ರೆ ಮತ್ತೊಂಚೂರು ಕಲಸಿ ಹಾಕಿ ನೋಡ್ತೀನಿ. ಎಣ್ಣೆ ನಾಳೆ ಕಾಶಿ ಹಾಕ್ತೀನಿ ಅಷ್ಟೇ. ನಾಳೆ ಕಾಶಿ ಹಾಕೊಂತ ಅದು ತುಂಬ ಬಂದು ತೋರಿಸ್ತೀನಿ ಮತ್ತೆ. ಎಷ್ಟೊಂದು ನೀರು ಬಿಟ್ಟದ್ದು, ಉಪ್ಪು ಕಲಸಿದ್ನಲ್ಲ, ಉಪ್ಪು ಕಲಸಿದ ನೀರು ಬಿಟ್ಟು. ಬೇಕಾದಷ್ಟು ಕೆಂಪಾಗಿದೆಲ್ಲ. ಖಾರಪುಡಿ ಸಾಕಾಗ್ತದೆ. ಉಪ್ಪು ನೋಡಂದೆ ಖಾರಪುಡಿ ಕಲರ್ ನೋಡಿದ್ರೆ ಸಾಕಾಗ್ತದೆ ಅಂತ ಅನಿಸ್ತದೆ. ಇದನ್ನ ನೀರ್ಬಿಟ್ಟು ನೋಡಿ ಒಂದೇ ಕಡೆ ಮಾಡ್ಬೇಕು ಖರೆ ಅಂದರೆ ಅದು ಬೋಗಣೆ ಅದು ಕೈ ಆಡಂಗಿಲ್ಲ ಅಂತೇಳಿ 2 ಮಾಡಿ ಒಂದೇ ಕಡೆ ಆದ್ರೆ ಸರಿ ಆಗ್ತದೆ. ಇವೆರಡು ಈಗ ಒಂದೇ ಕಡೆ ಕಲಿಸ್ಬಿಡ್ತೀನಿ. ನಾಳೆ ಈಗ ಎಣ್ಣೆ ಒಂದೇ ಕಡೆ ಹಾಕಿ ಸರಿ ಆಗ್ತದೆ. ಉಪ್ಪು ಖಾರನೂ ಕರೆಕ್ಟ್ ಒಂದೇ ಅಳತೆ ಆಗ್ತದೆ. ಕರೆಕ್ಟೇ ಹಾಕೀನಿ, 2 ಆದ್ರೂ ಅಷ್ಟೇ ಅಳತೆ ಹಾಕೀನಿ. ಈ ಥರ ಮಾಡಿಟ್ರೆ ವರ್ಷಕ್ಕೆ ಒಂದು ಬೇಕೇ ಆಗ್ತದೆ ಮನೆಯಲ್ಲಿ. ಹೌದೌದು, 1 ವರ್ಷ ಆಗ್ಬೇಕಿದು. ಮತ್ತು ಮುಂದಿನ ಸಲ ಏಪ್ರಿಲ್ ಮೇದಾಗ ಕಾಯಿ ಬಂದಾಗೆ ಉಪ್ಪಿನಕಾಯಿ ಹಾಕೋದು. ನಮ್ಮಲ್ಲಿ ಯಾವಾಗಲೂ ಇದೇ ಥರ ಹಾಕೋದು. ಎಣ್ಣೆ ಬಂದು ನಾಳೆ ಕಳಿಸಿ ಹಾಕಿ ತುಂಬಿಟ್ಬಿಡ್ತೀನಿ. ಆಯಿತಾ? ಕೆಂಪು ಬಂದಲ್ಲ ಬಣ್ಣ ಸಾಕು. ಕೆಂಪಾಗ್ಯದ್ರಿ, ಕೆಂಪು ಸಾಕು. ಭಾಳ ಕೆಂಪಾಗ್ಯದ. ಭಾಳ ಯಾಕಂದ್ರೆ ಮತ್ತೆ ಖಾರ ಆಗ್ತದೆ. ಮತ್ತು ಅದು ಆಮೇಲೆ ಬ್ಯಾಡಗಿ ಇರೋದ್ರಿಂದ ಚಂದಾಗ್ಯದ. ನಾಳೆ ತುಂಬ ಬಂದು ತೋರಿಸ್ತೀನಿ ಅಂತ. ಇನ್ನೂ ಕಲರ್ ಬಿಡ್ತದೆ. ನಾಳೆ ಮುಚ್ಚಿಟ್ಟು ಇನ್ನೂ ಕಲರ್ ಬಿಡ್ತದೆ. ಹೌದಾ? ಏನು ಮಾಡ್ಲಿಕತ್ತೀರಿ ಮಾಮಿ? ತುಂಬ್ಲಿಕತ್ತೀರ ಉಪ್ಪಿನಕಾಯಿ? ಅದು ಈಗ 3 ಅವತ್ತು ಎಣ್ಣೆ ಹಾಕ್ತೀನಿ ಕಾಸಿ ಅಂತ ಹೇಳಿದ್ನಲ್ಲ. ಆಮೇಲೆ ನಾವು ಸಾಯಂಕಾಲ ಎಣ್ಣೆ ಕಾಸಿ ಎಣ್ಣೆ ಪೂರ್ತಿ ಕಂಪ್ಲೀಟ್ ಆರಬೇಕು. ಬಿಸಿ ಎಣ್ಣೆ ಹಾಕ್ಬಾರ್ದು, ಚಟ್ನಿ ವಾಸನೆ ಇರ್ತದೆ. ಹೌದಾ? ತಂದಾಗ ಎಷ್ಟು ಸಣ್ಣಗಾಗಿತ್ತು, ಕಾಸಿ ಆರಿಸಿದಾಗ ಅಷ್ಟೇ ಸಣ್ಣಗಾಗಿರ್ಬೇಕು. ಅಷ್ಟು ಹಾಕಿ ಕಲಸಿಟ್ಟಿದೆ. 3 ದಿವಸ ಆಗಿದೆ ಇದು. 3 ದಿವಸ ಆಗಿ ನೋಡಿ ಈ ಥರ ಎಣ್ಣೆ ಬಿಟ್ಟದು ಫುಲ್ಲಾಗಿ. ಕೆಳಗಿನ ತನಕ ಕಲಿಸ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಬಿಟ್ಟದ್ದು ಇದು. ಯಾವ ಎಣ್ಣೆ ಹಾಕಿರಿ ಇದಕ್ಕೆ? ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆ. ಊಟದ ಎಣ್ಣೆ ಅಂತ ಕೊಡ್ತಾರೆ ಅವರು. ಪ್ಯೂರ್ ಎಳ್ಳೆಣ್ಣೆ. ಇವತ್ತು ಸ್ವಲ್ಪ ಎಲ್ಲರಿಗೆ ಎಡೆಗೆ ಬಡಿಸಿ ದೇವ್ರ ಬಂದಿಟ್ಟು ಎಲ್ಲರಿಗೆ ಬಡಿಸಿ ತೋರಿಸಿದೆ. ಉಪ್ಪು ಖಾರ ಎಲ್ಲ ಸರಿ ಅದ ಅಂತ ಹೇಳ್ಯಾರ. ಈಗಿನೆಲ್ಲ ಇದು ಜಾಡಿಗೆಲ್ಲ ತುಂಬಿಟ್ಬಿಟ್ರೆ 1 ವರ್ಷ ತನಕ ನಡೀತದೆ. ನಾವು ಅವು 3 ಫುಲ್ ಆಗ್ತಾವ್ರಿ. 3 ಜಾಡಿ 4 ಕಿಲೋ ಇವತ್ತು. ಇದು 2 ಆಗಿ ಇದೊಂದು ಅರ್ಧ ಆಗ್ತದೆ ಅಂತ ಅನಿಸ್ತದೆ. 2 ಫುಲ್ ಆಗ್ತಾವೆ ಆಗಿ 1 ಅರ್ಧ ದೊಡ್ಡದಾರ, ಅಥವಾ ದೊಡ್ಡದೊಂದು ಫುಲ್ ಅರ್ಧ ಆಗ್ತದೆ ಅಷ್ಟೇ. ಯಾಕಂದ್ರೆ 10 kg ತಂದ್ರೆ ಇವು 3 ಫುಲ್ ಆಗ್ತವೆ. ಯಾವಾಗ ಈ ಸಲ ಒಂದು 8 kg ಅಷ್ಟೇ ತಂದೇವಲ್ಲ, ಅದಕ್ಕೆ ಇದು ಆಗ್ತದೆ. ಇದು ಇವತ್ತು ತುಂಬಿಟ್ಬಿಟ್ರೆ ಎಲ್ಲ ಕರೆಕ್ಟ್ ಅದ. ನೀವು ನಿಂಬಲ್ಲಿ ಅಳತಿ ನೋಡ್ಕೊಂಡು ಒಂದೊಂದ್ಸಲ ಕಾಯಿ ಹೊಡಿದ್ದು ಅಂದ್ರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಿಡಿತದೆ. ಅದಕ್ಕೆ ನಾನು ಈ ಕಾಯಿ ಪ್ರಕಾರ 5 ಪಾವು ಉಪ್ಪು ಹಾಕಿದ್ದೆ, 3 ಪಾವು ಸಾಸಿವೆ ಪುಡಿ ಹಾಕಿನಿ, ಮತ್ತೇನದು 4 ಪಾವು ಅಷ್ಟು ಇಂಗು, ಇದು ಖಾರ ಪುಡಿ 4 ಸಾಸಿವೆ ಪುಡಿ 3 ಹಾಕಿ, ಸಾಸಿವೆ ಪುಡಿ 5 ಪಾವು ಹಾಕಿನಿ, ಖಾರ ಪುಡಿ 4 ಹಾಕಿನಿ, ಉಪ್ಪು 5 ಹಾಕಿದ್ದೆ. ಆಯ್ತು, ಇಂಗು ಮೆಂತ್ಯ ಅವೆಲ್ಲ ಜೀರಿಗೆ ಪುಡಿ ಎಲ್ಲ ಒಂದಿಷ್ಟು ಹಾಕಿದ್ದೀನಿ ಅಷ್ಟೇ. ಅದೇ ಹಾಕಿ ನಿಮ್ಮ ಹಾಕಿ ಮೇಲೆ ಅದೇ ಕೈಯಾಗಿ 4 ಬಟ್ಟೆ ಹಿಡಿದು ಹಿಂಗೆ ಹಿಡಿದ್ರೆ ಅಷ್ಟು ಸಾಕು. ಅಷ್ಟೇನು ಜಾಸ್ತಿ ಬೇಕಂದ್ರೆ ಇಷ್ಟು ಹಾಕ್ಬಿಡ್ತೀನಿ, ತುಂಬಿಟ್ಟು ಬಿಡ್ತೀನಿ. ಆಯ್ತು, ನೀರು ನೋಡ್ರಿ. ಫೈನಲಿ ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಮನೆಯೊಳಗೆ ರೆಡಿ ಆಗ್ಯದ. ಸೊ ನಿಮಗೂ ಯಾರ್ಯಾರಿಗೆ ಬೇಕು ಅಂತ ಅಂದ್ಕೊಂಡು ಹೇಳ್ತೀವಿ, ಅವ್ರು ಜಯನಗರಕ್ಕೆ ಹೋಗಿ ನೀವು ಕಟ್ ಮಾಡಿಸ್ಕೊಂಡು ನಿಮ್ಮ ಮನೆಯೊಳಗೆ ಹಾಕೋಬಹುದು. ಸೊ ನಾವು ಪ್ರತಿ ವರ್ಷ 10 kg ಹಾಕ್ತಿದ್ವಿ, ಈ ಸತಿ 8 kg ಹಾಕಿದ್ವಿ. ಸೊ ಫೈನಲಿ ನಮ್ಮ ಮನೆ ಉಪ್ಪಿನಕಾಯಿ ರೆಡಿ ಆಗ್ಯದ. ಯಾರ್ಯಾರು ಈಗ ಉಪ್ಪಿನಕಾಯಿ ಹಾಕಿರಿ ಅವ್ರು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಾಮಿ ತುಂಬದಾಯ್ತು ರೀ? ಈಗ ಆಯ್ತು ನೋಡಿ. ಈ ಒಂದು ಬೋಗಣಿಗೆ 4 ಭರಣಿ ಆಗ್ಯಾವ. ಒಂದು ಫುಲ್ ಆಗ್ಯದ.
ಅದು ಫುಲ್ ಆಗಿದೆ, ಇದು ಫುಲ್ ಆಗಿದೆ, ಇದು ಅರ್ಧ ಆಗಿದೆ, ಇದು ಅರ್ಧಕ್ಕಿಂತ ಒಂಚೂರು ಮೇಲಾಗಿದೆ, ಅದಕ್ಕಿಂತ ಮೇಲದು. ಅದು ಒಂದು ಇದು ಒಂದಾಗಿದೆ ಮಗಳಿಗೆ ಕೊಡ್ಲಿಕ್ಕೆ, ಅದು ಅಕ್ಕ ಕೊಡ್ಲಿಕ್ಕೆ. ನೋಡಿ ಟೋಟಲ್ ಆಗಿ ಎಷ್ಟು ನಮಗೆ ಬೇಕು, 4 ಬೇಕು, 3 ಬೊಗಣಿ ಫುಲ್ ಆಗಿ ಆ್ಯಂಡ್ 1 ಬೊಗಣಿ ಸಣ್ಣದಾಗಿದೆ. ಭರಣಿ 3 ಭರಣಿ ಆಗಿದೆ, ಒಂದು ಸಣ್ಣದು ಮಗಳಿಗೆ ಕೊಡ್ಲಿಕ್ಕೆ. ಹಾಂ